ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬೆ. ವೀಕ್ಷಕರೇ, ಇಂದಿನ ಈ ಸೆಗ್ಮೆಂಟಲ್ಲಿ ನಾನು ಅದು ಇದು ಅಂತ ಯಾವುದನ್ನು ಪೀಠಿಕೆ ಹಾಕದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದೇ ಪಹಲ್ಗಾಮ್ ಉಗ್ರರ ಗುಂಡಿನ ದಾಳಿ. ಎಸ್ ವೀಕ್ಷಕರೇ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಕಣಿವೆಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರ ಬಂದೂಕುಗಳು ಮತ್ತೊಮ್ಮೆ ಘರ್ಜಿಸಿವೆ. ಹಲವು ಕಾಲದಿಂದ ಮೌನವಾಗಿದ್ದಂತಹ ಕಾಶ್ಮೀರದ ಕಣಿವೆಯಲ್ಲಿ ಈಗ ಗುಂಡಿನ ಸದ್ದು ಮೊಳಗಿದೆ. ಹಚ್ಚ ಹಸಿರಾಗಿರುವಂತಹ ಕಣಿವೆಯಲ್ಲಿ ಕೆಂಪು ರಕ್ತದೋಕಳಿ ಚೆಲ್ಲಾಡಿದೆ. 3 ಮಂದಿ ಕನ್ನಡಿಗರು ಸೇರಿ 28 ಮಂದಿಯನ್ನ ಅತ್ಯಂತ ಬರ್ಬರವಾಗಿ ಸಾಯಿಸಲಾಗಿದೆ. ಹಾಗಾದರೆ ವೀಕ್ಷಕರೇ, ಯಾರು ಈ ಕೃತ್ಯವನ್ನು ಎಸಗಿದವರು ಅಂತ ತಿಳಿಯೋಕೆ ಹೆಚ್ಚು ಒದ್ದಾಡಬೇಕಾಗಿಲ್ಲ. ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇದ್ದಂತಹ ತಾಣಕ್ಕೆ ಬಂದ ಬಂದೂಕುಧಾರಿ ಆ ಉಗ್ರ ಅಲ್ಲಿದ್ದಂತಹ ಪ್ರತಿಯೊಬ್ಬರನ್ನ ಅವರ ಹೆಸರನ್ನ ಕೇಳಿ ಇವರು ಹಿಂದೂ ಅಂತ ಖಚಿತಪಡಿಸಿಕೊಂಡ ನಂತರವೇ ಗುಂಡಿಕ್ಕಿದ್ದಾರೆ. ಇನ್ನು ಗುಂಡು ಹಾರಿಸುವ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ನನ್ನ ಪತಿಯನ್ನ ಕೊಂದಿದ್ದೀರಿ, ನನ್ನನ್ನು ನನ್ನ ಮಗನನ್ನ ಕೊಂದು ಬಿಡಿ ಅಂತ ಸಂತ್ರಸ್ತ ಮಹಿಳೆ ಹೇಳಿದಾಗ ಹೋಗಿ ಮೋದಿಯಲ್ಲಿ ಹೇಳುವಂತ ಗರ್ಜಿಸಿದಾನಂತೆ ಉಗ್ರ. ಅಲ್ಲಿಗೆ ಇಸ್ಲಾಮಿಕ್ ಭಯೋತ್ಪಾದಕರ ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಶ್ಮೀರಕ್ಕೆ ಬಂದಿರುವಂತಹ ಹಿಂದೂ ಕಾಫಿರರು ಇಲ್ಲಿಂದ ತೊಲಗಬೇಕು, ಕಾಶ್ಮೀರ ಮುಸ್ಲಿಮರಿಗೆ ಮಾತ್ರ ಎಂಬ ಹಳೆಯ ತಮ್ಮ ಅಜೆಂಡಾ ಇದೀಗ ಮತ್ತೆ ಚಾಲ್ತಿಗೆ ಬಂದಿದೆ. ವೀಕ್ಷಕರೇ, ಇಲ್ಲಿ ಉಗ್ರರಿಗೆ ತರಬೇತಿಯನ್ನು ಕೊಟ್ಟು ಚೂ ಬಿಡ್ತಾ ಇರುವಂತಹ ಪಾಕಿಸ್ತಾನದ ಉದ್ದೇಶ ಕೂಡ ಅಷ್ಟೇ. ಕಾಶ್ಮೀರದಿಂದ ಹಿಂದೂಗಳು ಶಾಶ್ವತವಾಗಿ ತೊಲಗಬೇಕು, ಸ್ವರ್ಗದಂತಿರುವಂತಹ ಕಣಿವೆಗಳು ಸ್ಮಶಾನ ಆಗಬೇಕು. ಈ ದಾಳಿಯ ಮೂಲಕ 80ರ ದಶಕದ ಕಾಶ್ಮೀರವನ್ನು ಮತ್ತೆ ಸೃಷ್ಟಿ ಮಾಡುವಂತಹ ಪ್ರಯತ್ನಕ್ಕೆ ಇಸ್ಲಾಮಿಕ್ ಜಿಹಾದಿ ಸಂಘಟನೆಗಳು ಹಾಗೂ ಪಾಕಿಸ್ತಾನಿ ಮುಂದಾದ ಹಾಗೆ ಎದ್ದು ಕಾಣಿಸ್ತಾ ಇದೆ. ಹಾಗಿದ್ರೆ ಕಾಶ್ಮೀರವನ್ನು ಪಾಕಿಸ್ತಾನ ಮಾಡಲು ಯಾವ್ಯಾವ ಸಂಘಟನೆಗಳು ಪ್ರಯತ್ನಿಸಿದವು, ಎಂತೆಂಥ ಹತ್ಯಾಕಾಂಡಗಳು ನಡೆದವು, ಯಾರ್ಯಾರ ಇದರ ಹಿಂದೆ ಇದ್ರು ಅಂತ ನಾವು ನೋಡಲೇಬೇಕಲ್ವಾ? ಎಸ್, ಯಾವುದಿದು TRF ಉಗ್ರ ಸಂಘಟನೆ? ವೀಕ್ಷಕರೇ, ಸದ್ಯದ ಈ ಭಯಾನಕ ದಾಳಿಯ ಹೊಣೆಯನ್ನ ಭಯೋತ್ಪಾದಕ ಸಂಘಟನೆ TRF ಹೊತ್ತುಕೊಂಡಿದೆ. TRFನ ಪೂರ್ಣ ಹೆಸರು ದಿ ರೆಸಿಸ್ಟೆನ್ಸ್ ಫ್ರಂಟ್. ಈ ಭಯೋತ್ಪಾದಕ ಸಂಘಟನೆ 2019ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಅಲ್ಪಾವಧಿಯಲ್ಲಿಯೇ ಕಾಶ್ಮೀರದಾದ್ಯಂತ ತನ್ನ ಜಾಲವನ್ನು ಹರಡಿಕೊಂಡಿದೆ. ಶೇಖ್ ಸಜ್ಜದ್ ಗುಲ್ ಎಂಬಾತ ಈ ಗುಂಪಿನ ಸುಪ್ರೀಂ ಕಮಾಂಡರ್ ಕೂಡ ಆಗಿದ್ದಾನೆ. ಬಾಸಿತ್ ಅಹಮದ್ದರ್ ಎಂಬುವನು ಇದರ ಮುಖ್ಯ ಕಾರ್ಯಾಚರಣಾ ಕಮಾಂಡರ್ ಕೂಡ ಆಗಿದ್ದಾನೆ. ಇನ್ನು TRFನ ಸದಸ್ಯರೆಲ್ಲ ಈ ಮೊದಲು ಕೂಡ ಇತರ ಸಂಘಟನೆಗಳಾದಂತಹ ಹಿಜ್ಬುಲ್ ಮುಜಾಹಿದ್ದೀನ್ ಮತ್ತು ಲಷ್ಕರ್ ಎ ತೈಬಾದಲ್ಲಿ ಇದ್ದವರು ಕೂಡ. ಇನ್ನು ಕ್ರಮೇಣವಾಗಿ ಈ ಸಂಘಟನೆ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುತ್ತೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಬೆಂಬಲವನ್ನು ಕೂಡ ಪಡೆಯಿತು. ಆಗಸ್ಟ್ 5, 2019ರಂದು ಜಮ್ಮು ಮತ್ತು ಕಾಶ್ಮೀರದಿಂದ 370ನೇ ವಿಧಿಯನ್ನು ತೆಗೆದುಹಾಕಿದ ಬಳಿಕ ಈ ಸಂಘಟನೆ ಇಡೀ ಕಾಶ್ಮೀರದಲ್ಲಿ ಸಕ್ರಿಯವಾಗಿ ತೊಡಗುತ್ತೆ. TRF ಅನ್ನು 2013ರಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಡಿಯಲ್ಲಿ ನಿಷೇಧ ಮಾಡಲಾಗಿದೆ. ಭದ್ರತಾ ಪಡೆ ಸಿಬ್ಬಂದಿ ಮತ್ತು ಅಮಾಯಕ ನಾಗರಿಕರ ಹತ್ಯೆ, ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳನ್ನು ಬೆಂಬಲಿಸಲು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ, ಭಯೋತ್ಪಾದಕರ ನೇಮಕಾತಿ, ಭಯೋತ್ಪಾದಕರ ಒಳನುಸುಳುವಿಕೆ ಮತ್ತು ದೇಶಾದ್ಯಂತ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತುಗಳ ಕಳ್ಳ ಸಾಗಣೆ ಯೋಜನೆಯಲ್ಲಿ TRF ಬಹಳ ತೀಕ್ಷ್ಣವಾಗಿ ತೊಡಗಿಸಿಕೊಂಡಿದೆ. TRF ದುಷ್ಕೃತ್ಯಗಳು ಹಲವು. 2020ರಲ್ಲಿ ಕುಲ್ಗಾಮ್ನಲ್ಲಿ BJP ಕಾರ್ಯಕರ್ತರಾದ ಫಿದಾ ಹುಸೇನ್, ಉಮರ್ ರಶೀದ್ ಬೇಗ್ ಮತ್ತು ಉಮರ್ ಹಜಮ್ ಅವರನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿದ್ದು ಇದೇ TRF ಸಂಘಟನೆ. ಕಾಶ್ಮೀರದಲ್ಲಾದಂತಹ ಹಲವಾರು ನರಭೇದಗಳಲ್ಲಿ ಇದರ ಹಿಂದೆ TRFನ ಕೈವಾಡವಿದೆ. TRF ನಿರ್ವಾಹಕರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸಕ್ರಿಯರಾಗಿದ್ದು ಕಾಶ್ಮೀರದೊಳಗೆ ನಡೆಯುವಂತಹ ಪ್ರತಿಯೊಂದು ರಾಜಕೀಯ, ಆಡಳಿತಾತ್ಮಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇನ್ನು ಇತ್ತೀಚೆಗೆ TRF ಸಂಘಟನೆಯು ಅನೇಕ VIPಗಳು, BJP ನಾಯಕರು, ಮಿಲಿಟರಿ ಮತ್ತು ಪೊಲೀಸ್ ಅಧಿಕಾರಿಗಳ ಹಿಟ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದೆ. TRF ಹಿಂದಿದೆ ಲಷ್ಕರ್ ಎ ತೈಬಾ. ಹೌದು,
ಪಹಲ್ಗಾಮ್ನಲ್ಲಿ ಉಗ್ರರ ಈ ಕೃತ್ಯ ಎಸಗಿದ TRF ಹಿಂದಿರುವಂತಹ ದೊಡ್ಡ ಸಂಘಟನೆ ಅಂದರೆ ಲಷ್ಕರ್ ಎ ತೈಬಾ. TRF ಈ ಲಷ್ಕರ್ ಎ ತೈಬಾದ ಒಂದು ಮುಖ್ಯ ಭಾಗವಾಗಿದೆ. ದಶಕಗಳಿಂದ ಕಾಶ್ಮೀರದಲ್ಲಿ ಉಗ್ರಗಾಮಿ ಕೃತ್ಯಗಳನ್ನು ಎಸಗುತ್ತಾ ಇರುವಂತಹ ಲಷ್ಕರ್ ಎ ತೈಬಾ ಸಂಘಟನೆಗೆ ಒಂದು ದೊಡ್ಡ ಇತಿಹಾಸವೇ ಇದೆ. 1990ರಲ್ಲಿ ಅಫ್ಘಾನಿಸ್ತಾನದ ಕುನಾರ್ ಪ್ರಾಂತ್ಯದಲ್ಲಿ ಇದು ಹುಟ್ಟಿಕೊಳ್ಳುತ್ತೆ. ಇದನ್ನು ಜಮಾತ್ ಉದ್ ದವಾ ಅಂತಲೂ ಕೂಡ ಕರೀತಾರೆ. ಪಾಕಿಸ್ತಾನದ ಲಾಹೋರ್ ಬಳಿ ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಇದೆ. ಹಫೀಜ್ ಮೊಹಮ್ಮದ್ ಸೈದಿ ಎಂಬ ನೀಚ ಇದರ ನೇತೃತ್ವವನ್ನು ವಹಿಸಿದ್ದಾನೆ. ಸದಾ ಭಾರತದ ವಿರುದ್ಧ ಕೆಂಡ ಕಾರುವುದು ಇವನ ಕಾಯಂ ಉದ್ಯೋಗ. 1993ರಲ್ಲಿ ಇದರ ಉಗ್ರರು ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರದ ಒಳಗೆ ನುಸುಳುತ್ತಾರೆ. ಭಾರತದಲ್ಲಿ ಈ ಸಂಘಟನೆ ನಿಷೇಧಿತ. 2001ರ ಡಿಸೆಂಬರ್ನಲ್ಲಿ ಅಮೆರಿಕ ಕೂಡ ಇದನ್ನು ನಿಷೇಧಿಸಿದೆ. ಕಾಶ್ಮೀರವನ್ನು ಹಿಂದೂಗಳಿಂದ ಮುಕ್ತಗೊಳಿಸುವುದು, ನಂತರ ಇಡೀ ದೇಶವನ್ನು ಇಸ್ಲಾಮಿಕ್ ಕಂಟ್ರಿಯನ್ನಾಗಿ ಮಾಡುವುದೇ ಈ ಲಷ್ಕರ್ ಎ ತೈಬಾದ ಮುಖ್ಯ ಗುರಿಯಾಗಿದೆ. ಈ ಗುಂಪು ಒಮ್ಮೆ ಮುಸ್ಲಿಮರು ಆಳಿದಂತಹ ಭೂಮಿಯನ್ನು ಶಾಶ್ವತವಾಗಿ ಮುಸ್ಲಿಂ ಭೂಮಿಯಾಗಿ ಗ್ರಹಿಸುತ್ತದೆ ಮತ್ತು ಅವುಗಳನ್ನು ಮರಳಿ ಪಡೆಯುವುದು ಅವರ ಕರ್ತವ್ಯವಂತ ಪರಿಗಣಿಸಲಾಗಿದೆ. ಮುಂಬೈ ಮೇಲೆ ನಡೆದಿತ್ತು ಬರ್ಬರ ದಾಳಿ. 2008ರಲ್ಲಿ ಮುಂಬೈ ಮೇಲೆ ಇದು ನಡೆಸಿದಂತಹ ದಾಳಿ ಅತ್ಯಂತ ಬರ್ಬರವಾದದ್ದು. ಲಷ್ಕರ್ ಎ ತೈಬಾದ 10 ಉಗ್ರರು ಮುಂಬೈನಾದ್ಯಂತ 4 ದಿನಗಳ ಕಾಲ ಗುಂಡಿನ ದಾಳಿ ಮತ್ತು ಬಾಂಬ್ ದಾಳಿಗಳನ್ನು ನಡೆಸ್ತಾರೆ. 9 ಉಗ್ರರು ಸೇರಿದಂತೆ ಒಟ್ಟು 175 ಜನ ಇದರಲ್ಲಿ ಸಾವನ್ನಪ್ಪುತ್ತಾರೆ. 2003ರ ಮಾರ್ಚ್ 23ರಂದು ಕಾಶ್ಮೀರ್ ಕಣಿವೆಯ ಪುಲ್ವಾಮಾ ಈ ಜಿಲ್ಲೆಯ ನಂದಿ ಮಾರ್ಗ ಎಂಬಲ್ಲಿ ಲಷ್ಕರ್ ಎ ತೈಬಾದ ಭಯೋತ್ಪಾದಕರು ಬರ್ಬರ ದಾಳಿಯನ್ನು ಎಸಗಿ ಒಟ್ಟು 24 ಮಂದಿ ಕಾಶ್ಮೀರಿ ಪಂಡಿತರನ್ನು ಕೊಂದು ಹಾಕ್ತಾರೆ. ನಂತರ 2006ರ ಏಪ್ರಿಲ್ 30ರಂದು ದೋಡಾ ಜಿಲ್ಲೆಯಲ್ಲಿ ಗುಂಡಿನ ದಾಳಿ ನಡೆಸಿ 34 ಹಿಂದೂಗಳನ್ನು ಸಾಯಿಸ್ತಾರೆ. 2006ರ ಜುಲೈ 11ರಂದು 211 ಜೀವಗಳ ಬಲಿ ಪಡೆದಂತಹ ಮುಂಬೈ ರೈಲುಗಳ ಸರಣಿ ಬಾಂಬ್ ಸ್ಫೋಟದಲ್ಲೂ ಕೂಡ ಇದೇ ಲಷ್ಕರ್ ಎ ತೈಬಾದ ಕೈವಾಡ ಕೂಡ ಇದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಹಾಗೂ ಅಫ್ಘಾನಿಸ್ತಾನಗಳಲ್ಲಿ ಇದು ನಡೆಸ್ತಾ ಇರುವಂತಹ ಟ್ರೈನಿಂಗ್ ಕ್ಯಾಂಪ್ಗಳಲ್ಲಿ ತರಬೇತಿ ಪಡೆಯುವಂತಹ ಉಗ್ರರು ಹಸಿದ ಹುಲಿಗಳ ಹಾಗೆ ವಿಶ್ವದ ಎಲ್ಲೆಡೆ ಹರಡಿಕೊಳ್ತಿದ್ದಾರೆ. ಹಾಗೆ ಕಾಶ್ಮೀರಕ್ಕೂ ಕೂಡ ನುಗ್ತಾರೆ. ಕಾಶ್ಮೀರ ಕಂಡಂತಹ ಅತ್ಯಂತ ಟೆರರ್ ಸಂಘಟನೆ ಅಂದರೆ ಈ ಲಷ್ಕರ್ ಎ ತೈಬಾ. ಮರೆಯಲಾಗದು ಆ ಪುಲ್ವಾಮಾ ದಾಳಿ. ಹೌದು ವೀಕ್ಷಕರೇ, 2019ರಲ್ಲಿ ನಡೆದಂತಹ ಪುಲ್ವಾಮಾ ಟೆರರ್ ಅಟ್ಯಾಕನ್ನು ಇದುವರೆಗೂ ಕೂಡ ಯಾರೂ ಮರೆಯೋಕೆ ಸಾಧ್ಯನಾ? ಚಾನ್ಸೇ ಇಲ್ಲ. 2019ರ ಫೆಬ್ರವರಿ 14ರಂದು ಜಮ್ಮುವಿನಿಂದ ಶ್ರೀನಗರಕ್ಕೆ 2500ಕ್ಕಿಂತ ಹೆಚ್ಚು CRPF ಸಿಬ್ಬಂದಿಗಳು ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಿಬ್ಬಂದಿಗಳು 78 ವಾಹನಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮಧ್ಯಾಹ್ನ ಆವಂತಿಪುರ ಬಳಿಯ ಲೇತ್ಪುರದಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಸಾಗಿಸ್ತಾ ಇದ್ದಂತಹ ಬಸ್ಗೆ ಸ್ಫೋಟಕಗಳನ್ನು ಹೊಂದಿದಂತಹ ಮಾರುತಿ ಇಕೋ ಕಾರೊಂದು ವೇಗವಾಗಿ ಬಂದು ಗುದ್ಬಿಡುತ್ತೆ. ಇನ್ನು ಆ ಸಮಯದಲ್ಲಿ ವಾಹನದಲ್ಲಿದ್ದಂತಹ ಬಾಂಬ್ ಸ್ಫೋಟಗೊಂಡು 40 ಯೋಧರು ಹುತಾತ್ಮರಾಗ್ತಾರೆ. ಇನ್ನು ಇಡೀ ದೇಶವೇ ಕಣ್ಣೀರಲ್ಲಿ ಕೈ ತೊಳೆಯುತ್ತೆ. ಉಗ್ರರ ರಾಕ್ಷಸನಾದಂತಹ ಆದಿಲ್ ಅಹಮದ್ ಎಂಬ ಆತ್ಮಾಹುತಿ ದಾಳಿಕೋರ ಈ ಕೃತ್ಯವನ್ನು ಎಸಗಿದ್ದಾನೆ. ಇತ್ತ ವ್ಯಾಲೆಂಟೈನ್ಸ್ ಡೇಯ ಆನಂದದಲ್ಲಿದ್ದಂತಹ ಭಾರತೀಯರು ಬೆಚ್ಚಿ ಬೀಳ್ತಾರೆ ಈ ಒಂದು ಘಟನೆಯಿಂದ. ಪಾಕಿಸ್ತಾನ ಮೂಲದ ಉಗ್ರಗಾಮಿ ಗುಂಪು ಜೈಷ್ ಎ ಮೊಹಮ್ಮದ್ ಈ ದಾಳಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುತ್ತೆ. ಜೈಷ್ ಎ ಮೊಹಮ್ಮದ್ ಅಥವಾ JM ಪಾಕಿಸ್ತಾನದ ಮೂಲದ ಒಂದು ಗುಂಪಾಗಿದ್ದು ಕಾಶ್ಮೀರವನ್ನು ಪಾಕಿಸ್ತಾನದೊಂದಿಗೆ ವಿಲೀನಗೊಳಿಸುವುದು ಇದರ ಮುಖ್ಯ ಗುರಿ. ಹಾಗೂ ಕಾಶ್ಮೀರವನ್ನು ಬಿಡುಗಡೆ ಮಾಡಿದ ನಂತರ ಹಿಂದೂಗಳನ್ನು ಮತ್ತು ಮುಸ್ಲಿಮೇತರರನ್ನು ಸರ್ವನಾಶ ಮಾಡುವ ಜಿಹಾದನ್ನು ಭಾರತದ ಇತರ ಭಾಗಗಳಿಗೆ ಹರಡುವುದೇ ಇದರ ಗುರಿಯಾಗಿದೆ. ಪಠಾನ್ಕೋಟ್ ಉರಿಯಲ್ಲೂ ನಡೆದಿತ್ತು ದಾಳಿ. 2016ರ ಜನವರಿಯಲ್ಲಿ ಪಠಾನ್ಕೋಟ್ ಏರ್ ಬೇಸ್ನಲ್ಲಿ ಹಾಗೂ 2016ರ ಸೆಪ್ಟೆಂಬರ್ನ ಉರಿಯಲ್ಲಿರುವಂತಹ ಸೈನಿಕ ಕ್ಯಾಂಪ್ನಲ್ಲಿ ಅತ್ಯಂತ ಮಾರಕ ದಾಳಿಗಳನ್ನು ಈ ಗುಂಪು ನಡೆಸಿತು.
ಈ ದಾಳಿಗಳಲ್ಲಿ 23 ಭಾರತೀಯ ಭದ್ರತಾ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. 2001ರಲ್ಲಿ ಭಾರತೀಯ ಸಂಸತ್ತಿನ ಮೇಲೆ ದಾಳಿ ನಡೆಸಿದಂತಹ ಲಷ್ಕರ್ ಇ ತೊಯ್ಬಾ ಸಂಘಟನೆಗೆ ಸಹ ಈ ಸಂಘಟನೆ ನೆರವಾಗಿತ್ತು ಅಂತ ಹೇಳಲಾಗಿದೆ. ಈ ಸಂಘಟನೆಯ ಪ್ರಸ್ತುತ ನಾಯಕ ಮಸೂದ್ ಅಜರ್ ಇಲ್ಲಿ 2002ರಿಂದಲೂ ಕೂಡ ಈತ ಪಾಕಿಸ್ತಾನದಲ್ಲಿ ಇದರ ಒಂದು ಕೇಂದ್ರವಿದೆ. ಅಲ್ಲಿ ಅದರ ಮೇಲೆ ನಿಷೇಧ ಹೇರುವಂತಹ ನಾಟಕ ಮಾಡಲಾಗಿದೆ ಕೂಡ. ಆದರೆ ಅದು ಬೇರೆ ಬೇರೆ ಹೆಸರುಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಇನ್ನೂ ಹಲವು ಉಗ್ರ ಸಂಘಟನೆಗಳಿವೆ. ಇದೆಲ್ಲ ದೊಡ್ಡ ದೊಡ್ಡ ಸಂಘಟನೆಗಳಾದರೆ ಇವುಗಳ ಸಹಕಾರವನ್ನು ಪಡೆದು ಕಾರ್ಯನಿರ್ವಹಿಸ್ತಾ ಇರುವಂತಹ ಫ್ರಾಕ್ಸಿ ಸಂಘಟನೆಗಳು ಕೂಡ ನೂರಾರು ಇವೆ. 1947ರ ಹಿಂದೆನೇ ಜನ್ಮ ಪಡೆದುಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ ಸಂಘಟನೆ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್. 1994ರವರೆಗೆ ಆಕ್ಟಿವ್ ಆಗಿದ್ದಂತಹ ಇದರ ಸದಸ್ಯರು ನಂತರ ಇತರ ಸಂಘಟನೆಗಳಿಗೆ ಹಂಚಿ ಹೋಗ್ತಾರೆ. 1989ರಿಂದ ಕಾಶ್ಮೀರದಲ್ಲಿ ಸಾವಿರಾರು ಮಂದಿಯ ಹತ್ಯೆಗೆ ಕಾರಣವಾಗಿದ್ದಂತಹ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆ 2016ರಲ್ಲಿ ಬುರ್ಹಾನ್ ವಾನಿ ಎಂಬ ಜಿಹಾದಿ ಕಮಾಂಡರ್ನ ವಧೆಯೊಂದಿಗೆ ಹಿನ್ನೆಲೆಗೆ ಸರಿಯುತ್ತೆ. ಇನ್ನು ಹರ್ಕತ್ ಉಲ್ ಮುಜಾಹಿದ್ದೀನ್, ಅಲ್ ಬದರ್, ತೆಹರಿಕ್ ಉಲ್ ಮುಜಾಹಿದ್ದೀನ್ ಮೊದಲಾದ ಸಂಘಟನೆಗಳು ಆಗಾಗ ದಾಳಿಗಳ ಜೊತೆಗೆ ಮುನ್ನೆಲೆಗೆ ಬರ್ತಾ ಇರುತ್ತವೆ. ಮೂಲಭೂತವಾಗಿ ಇವೆಲ್ಲ ಸಂಘಟನೆಗಳು ಇಸ್ಲಾಮಿಕ್ ಜಿಹಾದಿ ಸಂಘಟನೆಗಳೇ ಆಗಿದ್ದು ಇವುಗಳ ಒಂದು ದೇಶದಲ್ಲಿ ಯಾವ ಭಿನ್ನತೆಯೂ ಕೂಡ ಇಲ್ಲ. ಎಲ್ಲದರೂ ಕೂಡ ಒಂದೇ ಗುರಿ, ಅತ್ಯಂತ ಸ್ಪಷ್ಟ. ಮೋದಿ ಕೊಟ್ಟ ಗುದ್ದು 370ನೇ ವಿಧಿ ರದ್ದು. ಈ ಎಲ್ಲ ಸಂಘಟನೆಗಳಿಗೂ ಒಂದು ಬಲವಾದ ಏಟು ನೀಡಿದ್ದು 2019ರ ಆಗಸ್ಟ್ 5ರಂದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಆ ಒಂದು ತೀರ್ಮಾನ. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದಂತಹ ಸಂವಿಧಾನದ 370ನೇ ವಿಧಿಯನ್ನ ಇದೇ ಕೇಂದ್ರ ಸರ್ಕಾರ ರದ್ದುಪಡಿಸುತ್ತೆ. ಆ ಮೂಲಕ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳಾಗುತ್ತವೆ. ಜಮ್ಮು ಕಾಶ್ಮೀರಕ್ಕೆ ನೀಡಲಾದಂತಹ ವಿಶೇಷ ಸ್ಥಾನಮಾನಗಳು ರದ್ದಾಗಿ ಅಲ್ಲಿ ಇತರ ರಾಜ್ಯದ ಪ್ರಜೆಗಳೂ ಕೂಡ ಭೂಮಿಯನ್ನು ಖರೀದಿಸಬಹುದು ಎಂಬ ನಿಯಮ ಕೂಡ ಬರುತ್ತೆ. ಇನ್ನು ಹಿಂಸಾಚಾರದಿಂದ ನೊಂದು ರಾಜ್ಯ ತೊರೆದಿದಂತಹ ಕಾಶ್ಮೀರಿ ಪಂಡಿತರು ಮತ್ತೆ ಊರಿಗೆ ಬರೋಕ್ಕೆ ಸುಲಭವಾಗುತ್ತೆ. ಕಾಶ್ಮೀರದ ಕಡೆಗೆ ಹೊಸ ಉದ್ಯಮಗಳು ಹೂಡಿಕೆ ಬರೋಕ್ಕೆ ಅನುಕೂಲವಾಗುತ್ತೆ. ಉನ್ನತ ಶಿಕ್ಷಣ ಪರೀಕ್ಷೆಗಳಲ್ಲಿ ಕಾಶ್ಮೀರದ ಯುವಕ ಯುವತಿಯರು ಟಾಪರ್ ಆಗಲು ಪ್ರಾರಂಭಿಸ್ತಾರೆ. ತದನಂತರ ಹಂತ ಹಂತವಾಗಿ ಕಾಶ್ಮೀರದ ಚಿತ್ರಣವೇ ಬದಲಾಗುತ್ತಾ ಹೋಗುತ್ತೆ. ಇನ್ನು ವೀಕ್ಷಕರೇ, ಕಾಶ್ಮೀರದಲ್ಲಿ ಬಿಗಿಯಾದ ಮಿಲಿಟರಿ ನಿಗಾ ಹಾಕಲಾಯಿತು. ಹೀಗಾಗಿ ಪ್ರವಾಸಿಗರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕ್ಕೆ ಪ್ರಾರಂಭಿಸ್ತಾರೆ. ಇನ್ನೇನು ಕೆಲವು ವರ್ಷಗಳಲ್ಲಿ ಕಾಶ್ಮೀರ ಕೂಡ ಭಾರತದ ಇತರ ಎಲ್ಲ ರಾಜ್ಯಗಳಂತೆ ಅತ್ಯಂತ ಶಾಂತಿಯುತವಾದ ಇನ್ನೊಂದು ನಾಡು ಆಗಲಿದೆ ಎಂದು ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು. ನಿಧಾನವಾಗಿ ಕಾಶ್ಮೀರದಲ್ಲಿ ಹಾಕಲಾಗಿದ್ದಂತಹ ಸೇನೆಯ ನಿಗಾವನ್ನು ಸ್ವಲ್ಪವೇ ಸಡಿಲ ಮಾಡಲಾಯಿತು. ಆದರೆ ಇದೇ ಸಂದರ್ಭದಲ್ಲಿ ಪಾಪಿಗಳು ಮತ್ತೊಮ್ಮೆ ಅಟ್ಯಾಕ್ ಮಾಡಿದರು. ಕೇಂದ್ರ ಸರ್ಕಾರ ಈ ದಾಳಿಯ ಹಿಂದಿರುವಂತಹ ಒಬ್ಬೊಬ್ಬನನ್ನು ಕೂಡ ಬಿಡಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿ ತುಂಡು ಮಾಡಿದಂತೆ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹೊರದೇಶದಲ್ಲಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮತ್ತೆ ಭಾರತಕ್ಕೆ ಬಂದಿದ್ದಾರೆ. ಇನ್ನು ಈ ಭಯೋತ್ಪಾದಕ ದಾಳಿ ಮತ್ತು ಜಮ್ಮು ಕಾಶ್ಮೀರದ ಶಾಂತಿಯನ್ನ ಮತ್ತೊಮ್ಮೆ ಕದಡುತ್ತಾ ಅಥವಾ ಅಲ್ಲಿನ ಪ್ರವಾಸೋದ್ಯಮ ಮೊದಲಿನಂತೆ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಕೂಡ ಕಾಲವೇ ಉತ್ತರವನ್ನು ಕೊಡಬೇಕಾಗುತ್ತೆ. ಎಸೆದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ವಿಶ್ವವಾಣಿ ಟಿವಿ.